ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆರ್ ಕೆ ವ್ಲಾಗ್ಸ್ ಕನ್ನಡ. ಟಾಟಾ ಗಾಡಿಗಳು ಸೇಫ್ಟಿಲಿ ಫೇಮಸ್ಸು ಅಂತ ನಿಮಗೆಲ್ಲರಿಗೂ ಗೊತ್ತು. ಬಟ್ ಇಂಡಿಯಾದ ಒನ್ ಆ್ಯಂಡ್ ಓನ್ಲಿ ಹ್ಯಾಚ್ಬ್ಯಾಕ್ ಡೀಸೆಲ್ ಆದಂಥ ಟಾಟಾ ಆಲ್ಟ್ರಾಸ್ ಫೇಸ್ಲಿಫ್ಟ್ ವೇರಿಯಂಟ್ನ ನಾವು ಇವತ್ತು ರಿವ್ಯೂ ಮಾಡೋಕ್ಕೆ ಬಂದಿದ್ದೀವಿ. ಎಲ್ಲಿ ಅಂದರೆ ಲಾಲ್ಬಾಗ್ ರೋಡಲ್ಲಿರೋ ಪ್ರೇರಣಾ ಮೋಟರ್ಸು. ನಿಮ್ಗೆ ಏನಾದ್ರು ಡೀಟೇಲ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಅವ್ರ ಲೊಕೇಶನ್ನು ಮತ್ತು ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ. ಬುಕ್ಕಿಂಗ್ ಕೂಡ ಮಾಡ್ಕೋಬೋದು ಮತ್ತು ಟೆಸ್ಟ್ ಡ್ರೈವ್ ಕೂಡ ಅವೈಲಬಿಲಿಟಿ ಇದೆ. ಸೊ ನೀವು ಬಂದು ಚೆಕ್ಔಟ್ ಮಾಡ್ಕೋಬೋದು. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ಸೊ ಇದು ಗಾಡಿ ಲಾಂಚ್ ಆಗಿ ಆಲ್ಮೋಸ್ಟ್ ಆಲ್ ಒಂದು ತಿಂಗಳಾಯ್ತು. ಅವತ್ತು ನಾವು ಇವಾಗ ರಿವ್ಯೂ ಮಾಡ್ತಾಯಿದ್ದೀವಿ. ಸೊ ನೀವು ಆದಷ್ಟು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದರೆ ನಾವು ಬೇಗ ರಿವ್ಯೂ ಮಾಡಿ ನಿಮಗೆ ಆದಷ್ಟು ಬೇಗ ತಲುಪಿಸ್ಬೋದು. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ, ಅಲ್ಲೇ ಹೋಗಿ ಕೂಡ ಫಾಲೋ ಮಾಡಿದೆ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ವೀಕ್ಷಕರೇ, ಟಾಟಾ ಅಲ್ಟ್ರಾಸ್ನ ಫೇಸ್ ಲಿಫ್ಟ್ ವರ್ಷನ್ ಇದಾಗಿದ್ದು. ಇದ್ರ ಕಂಪ್ಲೀಟ್ ರಿವ್ಯೂ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋದಲ್ಲಿ. ಇದ್ರ ಎಕ್ಸ್ಟೀರಿಯರ್ ಯಾವ ರೀತಿ ಇದೆ, ಇಂಟೀರಿಯರ್ ಯಾವ ರೀತಿ ಚೇಂಜಸ್ ಮಾಡಿದ್ದಾರೆ ಅಂತ. ಸೊ ಅದಕ್ಕೆಲ್ಲ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ಇದ್ರ ಇಂಜಿನ್ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇಂಜಿನ್ ಬಗ್ಗೆ ಹೇಳೋದಾದ್ರೆ ನಿಮಗೆ ಟೋಟಲ್ 4 ಟೈಪ್ಸ್ ಆಫ್ ಇಂಜಿನ್ ಬರುತ್ತೆ. ಒಂದು ಬಂದು 1.2 ಲೀಟರ್ ಆಸ್ಪಿರೇಷನ್ ಪೆಟ್ರೋಲ್ ಇಂಜಿನ್ ಅಂತ. ಅದಾದಮೇಲೆ ನೆಕ್ಸ್ಟ್ ನಿಮಗೆ 1.2 ಲೀಟರ್ CNG ಬರುತ್ತೆ. ಹಾಗೆ ನಿಮಗೆ 1.5 ಲೀಟರ್ ಡೀಸೆಲ್ ನಾರ್ಮಲ್ ಏನಿದೆ ಡೀಸೆಲ್ ಗಾಡಿ ಬರುತ್ತೆ. ವಿತ್ ನಿಮಗೆ 1.5 ಲೀಟರ್ಸ್ ಆಫ್ ಟರ್ಬೋ ಪೆಟ್ರೋಲ್ ಇಂಜಿನ್ ಕೂಡ ನಿಮಗೆ ಅವೈಲಬಿಲಿಟಿ ಬರುತ್ತೆ. ಸೊ ಬೇಸ್ಡ್ ಆನ್ ಇಂಜಿನು ನಿಮಗೆ ಆರ್ಸ್ ಪವರ್ ಮತ್ತು ಏನು PS ಬರುತ್ತಲ್ಲ ಆ ಪವರ್ಸ್ದು ಫಿಗರ್ಸು ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಇದ್ರ ನಿಮಗೆ ಗೇರ್ ಬಾಕ್ಸ್ ಟೈಪ್ ಬರೋದಾದ್ರೆ ಟೋಟಲಾಗಿ 3 ಟೈಪ್ಸ್ ಆಫ್ ಗೇರ್ ಬಾಕ್ಸ್ ಬರುತ್ತೆ. ಒಂದು 5 ಸ್ಪೀಡ್ ಮ್ಯಾನ್ಯಲ್ಲು, ಇನ್ನೊಂದು ಬಂದು 5 ಸ್ಪೀಡ್ AMT, ಹಾಗೆ ನಿಮಗೆ 6 ಸ್ಪೀಡ್ DCT ಬರುತ್ತೆ. ಸೊ ಓವರಾಲ್ ನಿಮಗೆ 3 ಟೈಪ್ಸ್ ಆಫ್ ಗೇರ್ ಬಾಕ್ಸ್ ಆಪ್ಷನ್ಸು ನಿಮಗೆ ಆಲ್ಟ್ರಾಸಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಓವರಾಲ್ ನಿಮಗೆ ಫ್ರಂಟ್ ಲುಕ್ ಬರೋದಾದ್ರೆ ನೋಡ್ತಾ ಇರ್ಬೋದು. ನಿಮಗೆ ಫ್ರಂಟಲ್ಲಿ ಗ್ರಿಲ್ ಒಂದಷ್ಟು ಚೇಂಜಸ್ ಮಾಡಿದ್ದಾರೆ, ಹಾಗೆ ಹೆಡ್ಲೈಟ್ ಕೂಡ ಚೇಂಜಸ್ ಮಾಡಿದ್ದಾರೆ. ನಿಮಗೆ ಫ್ರಂಟ್ ಗ್ರಿಲ್ ಬಂದು ನಿಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಗ್ರಿಲ್ ಬರುತ್ತೆ. ವಿತ್ ನಿಮಗೆ 3D ಥರ ಒಂದು ಟಾಟಾ ಲೋಗೋ ಕೊಟ್ಟಿದ್ದಾರೆ. ಹಾಗೆ ಕೆಳಗಡೆ ಬಂದರೆ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ವ್ಯೂ ಆಗಿರೋದ್ರಿಂದ ಕ್ಯಾಮ್ರಾ ವ್ಯೂ ಕೂಡ ಬರುತ್ತೆ, ನೀವು ನೋಡ್ತಾ ಇರ್ಬೋದು. ವಿತ್ ನಿಮಗೆ ಒಂದು ಡ್ಯೂಯಲ್ ಟೋನು ಫ್ರಂಟ್ ಬಂಪರ್ ಬರುತ್ತೆ. ಸೊ ವಿತ್ ಪೇಂಟೆಡ್ ಮತ್ತು ಹಾಗೆ ಮ್ಯಾಟ್ ಫಿನಿಶ್ ಥರ ನಮ್ಮ ಮೋಲ್ಡೆಡ್ ಫಿನಿಶ್ ಬ್ಲ್ಯಾಕ್ ಕ್ರೋಮ್ ಬರುತ್ತೆ. ನೋಡ್ತಾ ಇರ್ಬೋದು ಗ್ರಿಲ್ ವಯರು. ಇದರಲ್ಲಿ ಏನಾಗುತ್ತೆ ನಿಮ್ಗೆ ಒಂದಷ್ಟು ಏರ್ ಫ್ಲೋ ಆಗಲಿ ರೇಡಿಯೇಟ್ರಿಗೆ ಅಂತ ಹೇಳ್ಬಿಟ್ಟು ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಫ್ರಂಟಲ್ಲಿ ಬರೋದಾರೆ ಹೆಡ್ಲೈಟ್ ಬರೋದಾರೆ ನಿಮಗೆ ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ ಬರುತ್ತೆ. ಹಾಗೆ ನಿಮಗೆ LED ಹೆಡ್ ಲ್ಯಾಂಪ್ಸ್ ಕೂಡ ಬರುತ್ತೆ, ಐ ಬೀಮ್ ಮತ್ತು ಲೋ ಬೀಮ್. ನೀವು ಹೆಡ್ ಲ್ಯಾಂಪ್ಸ್ ನೋಡೋದಾದರೆ ಐಸ್ ಕ್ಯೂಬ್ಸ್ ಟೈಪ್ಸ್ ಬರುತ್ತೆ. ಸೊ ಇದರಲ್ಲಿ ಇನ್ನೊಂದು ಚೇಂಜಸ್ ಏನಂದರೆ ಮೇಜರ್ ಚೇಂಜಸ್ ಹೆಡ್ಲೈಟ್ಸೇ ತುಂಬ ಸಖತ್ತಾಗಿ ಬರುತ್ತೆ LED ಅಂತ ಹೇಳ್ಬೋದು. ವಿತ್ ನಿಮಗೆ ಇದು ಒಂಥರ BMW ಟೈಪಲ್ಲಿ ಕೊಟ್ಟಿದ್ದಾರೆ ಹೆಡ್ಲೈಟ್ಸ್ನ. ಹಾಗೆ ನಿಮಗೆ ಫಾಗ್ ಲ್ಯಾಂಪ್ ಬರೋದಾರೆ ನಿಮಗೆ ಫಾಗ್ ಲ್ಯಾಂಪಲ್ಲಿ ನಿಮಗೆ LED ಫಾಗ್ ಲ್ಯಾಂಪ್ ಬರುತ್ತೆ. ವಿತ್ ನಿಮಗೆ ಕಾರ್ನರಿಂಗ್ ಲ್ಯಾಂಪ್ಸ್ ಬರುತ್ತೆ. ಕಾರ್ನರಿಂಗ್ ಲ್ಯಾಂಪ್ಸ್ ನಿಮಗೆ ಎಲ್ಲಿ ಯೂಸ್ ಆಗುತ್ತೆ ಅಂದರೆ ನೀವು ಮೇಜರಾಗಿ ಗಾಡಿ ಸೆಕ್ಷನ್ಗಳಲ್ಲಿ ಯೂಸ್ ಆಗುತ್ತೆ. ಟರ್ನಿಂಗ್ ನೀವು ಯಾವ ರೀತಿ ಟೈರ್ ರೊಟೇಟ್ ಮಾಡ್ತೀರಾ ಆ ಟೈಪ್ಗೆ 2 ಸೈಡು ಲೈಟ್ ರೊಟೇಟ್ ಆಗುತ್ತೆ. ಸೊ ಅದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಹಾಗೆ ನಿಮಗೆ ಇಲ್ಲಿ ಏರ್ ವೆಂಟ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ನೀವೇನೋ ಸ್ಪೀಡಲ್ಲಿ ಹೋಗ್ತಿರ್ಬೇಕಾದ್ರೆ ಟೈರ್ ಪ್ರೆಷರ್ ಜಾಸ್ತಿ ಆದಾಗ ಹೀಟ್ ಆಗುತ್ತೆ ಅನ್ನೋ ಚಾನ್ಸಸ್ ಇರೋಲ್ಲ. ಸೊ ಅವಾಗೇನಾಗುತ್ತೆ ನಿಮ್ಗೆ ಏರ್ ಫ್ಲೋ ಆಗಿ ಆರಾಮಾಗಿ ಟೈರ್ ಅಷ್ಟೊಂದು ಇದಾಗೋದಿಲ್ಲ. ಸೊ ಓವರಾಲ್ ಸೈಡ್ ಲುಕ್ ನೋಡ್ತಾ ಇರ್ಬೋದು. ಸೈಡ್ ಲುಕ್ಕಲ್ಲಿ ನಿಮಗೆ ಅಂಥ ಮೇಜರ್ ಚೇಂಜಸ್ ಏನೂ ಕಾಣಿಸ್ತಲ್ಲ. ಚೇಂಜಸ್ ಅಂದರೆ ನಿಮಗೆ ಅಲಾಯ್ ವೀಲು ಮತ್ತು ಡೋರ್ ಹ್ಯಾಂಡಲ್ಸು, ಫ್ಲಶ್ ಡೋರ್ ಹ್ಯಾಂಡಲ್ಸ್ದು. ಸೊ ಓವರಾಲ್ ನಿಮಗೆ ಅಲಾಯ್ ವೀಲ್ ಬರೋದಾರೆ ಸೊ ನಾರ್ಮಲ್ ನಿಮ್ಗೆ ಡ್ಯುಯಲ್ ಟೋನ್ ಅಲಾಯ್ ವೀಲ್ ಬರುತ್ತೆ, ಸಿಲ್ವರ್ ಮತ್ತು ಬ್ಲ್ಯಾಕ್ ಕಲರ್ದು. ವಿತ್ ನಿಮಗೆ ಟೈರ್ ಸೈಜ್ ಬರೋದಾರೆ 185/60/R16 16 ಇಂಚ್ ಅಲಾಯ್ ವೀಲ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ನಿಮಗೆ ಫ್ರಂಟಲ್ ಡಿಸ್ಕು, ರಿಯರಲ್ಲಿ ಡ್ರಮ್ ಬ್ರೇಕ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಓವರ್ ವಿ ಎಮ್ ಬರೋದಾರೆ ನಿಮಗೆ ಇಂಡಿಕೇಟರ್ ಕೂಡ ಇಂಟಿಗ್ರೇಟ್ ಆಗಿದೆ. ವಿತ್ ನಿಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಮಿರರ್ ಕಮ್ ಟಚ್ ಕೊಟ್ಟಿದ್ದಾರೆ. ಹಾಗೆ ನಿಮ್ಗೆ 360 ಡಿಗ್ರಿ ಕ್ಯಾಮ್ರಾ. ಸೊ 360 ಡಿಗ್ರಿ ಕ್ಯಾಮ್ರಾ ಬರೋದ್ರಿಂದ ಸೊ ಮಿರರಲ್ಲಿ ಆಟೋಮೆಟಿಕಾಗಿ ಇಂಟಿಗ್ರೇಟ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಡೋರ್ ಹ್ಯಾಂಡಲ್ಸ್ ಬರೋದಾರೆ ನೋಡ್ತಾ ಇರ್ಬೋದು ನೀವು, ಫ್ಲಶ್ ಡೋರ್ ಹ್ಯಾಂಡಲ್ಸ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಸೆನ್ಸರ್ ಕೂಡ ಇಲ್ಲೇ ಇಂಟಿಗ್ರೇಟ್ ಆಗಿರುತ್ತೆ. ಹಾಗೆ ನೀವು ಓಪನ್ ಮಾಡೋದು ಕೂಡ ಈ ರೀತಿ ಓಪನ್ ಮಾಡ್ಕೋಬೋದು. ವಿತ್ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಬರೋದಾರೆ ಓವರಾಲ್ 165 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಸೊ ಹ್ಯಾಚ್ ಪ್ಯಾಕ್ ಆಗಿರೋದ್ರಿಂದ ನಿಮಗೆ ಡೀಸೆಂಟ್ ಆನ್ ಆಫ್ ಅಂತ ಹೇಳ್ಬೋದು. ಸೊ ರಿಯರಲ್ಲಿ ನಿಮಗೆ ನಾರ್ಮಲ್ ಸೇಮ್ ಅಲಾಯ್ ಏನು ಬರುತ್ತಲ್ಲ ಅದೇ ರೀತಿ ಬರುತ್ತೆ. ಹಾಗೆ ನಿಮಗೆ ರಿಯರಲ್ಲಿ ಡೋರ್ ಬಂದು ನಿಮಗೆ ನಾರ್ಮಲ್ ಏನು ಓಲ್ಡ್ ಏನಿತ್ತು ಅದೇ ರೀತಿ ಕೊಟ್ಟಿದ್ದಾರೆ. ಸೊ ಓವರಾಲ್ ನಿಮಗೆ ಇದು ಸೈಡಲ್ಲಿ ಡೋರ್ದು ಏನು ಚೇಂಜಸ್ ಅಂದರೆ ನಿಮಗೆ 90 ಡಿಗ್ರಿ ಡೋರ್ ಓಪನ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಏನೇ ಸೈಡಲ್ಲಿ ಸೊ ನಿಮ್ಮ ಫ್ರಂಟು ಮತ್ತು ರಿಯರಲ್ಲಿ 2 ಕಡೆ ನಿಮಗೆ 90 ಡಿಗ್ರಿ ಓಪನ್ ಆಗುತ್ತೆ. ನಿಮಗೆ ಒಳಗಡೆ ಗಾಡಿ ಒಳಗಡೆ ಹತ್ತೋಕ್ಕಾಗಲಿ ಮತ್ತು ಇಳಿಯೋಕ್ಕಾಗಲಿ ತುಂಬ ಈಸಿ ರೀಚೇಬಲ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ಇನ್ನೊಂದು ಮೇಜರ್ ಚೇಂಜ್ ಏನಂದರೆ ರಿಯರ್ ಸೈಡಲ್ಲಿ ನಿಮಗೆ ತುಂಬ ಮೇಜರ್ ಚೇಂಜ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ನಿಮಗೆ ರಿಯರಲ್ಲಿ ಕನೆಕ್ಟೆಡ್ ಟೈಲ್ ಲ್ಯಾಂಪ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮಗೂ ರಿಯರಲ್ಲಿ ನಿಮಗೆ ಕನೆಕ್ಟೆಡ್ ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ರಿಯರ್ಸ್ ಲ್ಯಾಂಪು ಹಾಗೆ ಬ್ರೇಕ್ ಲೈಟ್ ಕೂಡ ಎಲ್ಲ ನಿಮ್ಗೆ ಇಲ್ಲೇ ಬರುತ್ತೆ. ಸೊ ಓವರಾಲ್ ನಿಮ್ಗೆ ರಿಯರ್ ಲುಕ್ ಈ ರೀತಿ ಕಾಣಿಸುತ್ತೆ.
ಹಾಗೆ ನಿಮಗೆ ರಿಯರಲ್ಲಿ ಡಿಫಾಗರ್ ವಿತ್ ವೈಪರ್ ಕೊಟ್ಟಿದ್ದಾರೆ, ಶಾರ್ಕ್ ಫಿನ್ ಆ್ಯಂಟೆನಾ, ಹಾಗೆ ಹೈಟ್ ಸ್ಟಾಪ್ ಮೌಂಟ್ ಲ್ಯಾಂಪು ವಿತ್ ನಿಮಗೆ ಸ್ಪಾಯ್ಲರ್ ಡೀಸೆಂಟ್ ಎನಫ್ ಅಂತ ಹೇಳ್ಬೋದು. ಸ್ಪಾಯ್ಲರು ವಿತ್ ನಿಮ್ಗೆ ಇದರಲ್ಲಿ ಟಾಪ್ ಎಂಡ್ ಆಗಿರೋದ್ರಿಂದ ನಿಮಗೆ ರೂಫ್ ಬ್ಲ್ಯಾಕ್ ಬರುತ್ತೆ. ಯಾವುದೇ ಕಲರ್ ತೊಗೊಂಡ್ರು ನಿಮಗೆ ರೂಫು ಬ್ಲ್ಯಾಕ್ ಕೊಡ್ತಾರೆ ಕಂಪ್ನಿ ಕಡೆಯಿಂದನೇ. ಸೊ ರಿಯರಲ್ಲಿ ನಿಮಗೆ ಟಾಟಾ ಲೋಗೋ ಕೊಟ್ಟಿದ್ದಾರೆ ವಿತ್ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಆಗಿರೋದ್ರಿಂದ ರಿಯರ್ ವ್ಯೂ ಕ್ಯಾಮ್ರಾ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ವಿತ್ ನಿಮ್ಗೆ ಇಲ್ಲಿ ಒಂದು ಪಾರ್ಕಿಂಗ್ ಸೆನ್ಸರ್ ಬಟನ್ ಬರುತ್ತೆ, ಅದು ನಿಮಗೆ ಬೂಟ್ ಓಪನ್ಗೆ ಆ ಆಪ್ಷನ್ ಬರುತ್ತೆ. ಹಾಗೆ ಅಲ್ಟ್ರಾಸ್ ಅನ್ನೋದು ಕೂಡ ನೋಡ್ತಾ ಇರ್ಬೋದು, ಬ್ಯಾಡ್ಜಿಂಗ್ ಬರುತ್ತೆ. ಸೊ ಓವರಾಲ್ ರಿಯರ್ ಬಂಪರ್ಗೆ ನೀವು ಬರೋದಾದ್ರೆ ಸೇಮ್ ಫ್ರಂಟಲ್ಲಿ ಯಾವ ರೀತಿ ಕೊಟ್ಟಿದ್ರು ಸೊ ಅದೇ ರೀತಿ ನಿಮಗೆ ರಿಯರಲ್ಲೂ ನಿಮಗೆ ಬ್ಲ್ಯಾಕ್ ವಿತ್ ಬಾಡಿ ಕಲರ್ದು ಬಂಪರ್ ಬರುತ್ತೆ ಅಂತ ಹೇಳ್ಬೋದು. ವಿತ್ ನಿಮಗೆ ರಿಯರಲ್ಲಿ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ನಿಮಗೆ 2 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ವಿತ್ ನಿಮಗೆ ರಿವರ್ಸ್ ಲ್ಯಾಂಪ್ ನೋಡ್ತಾ ಇರ್ಬೋದು, ನಿಮ್ಗೆ ಇಲ್ಲಿ ಇಂಟಿಗ್ರೇಟ್ ಆಗಿದೆ. ಸೊ ಇಂಡಿಕೇಟರ್ ನಿಮಗೆ ಸೈಡಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಸೊ ಬೂಟ್ ಓಪನ್ ನೋಡ್ತಾ ಇರ್ಬೋದು ನಿಮಗೆ. ಸೊ ಇಲ್ಲೊಂದು ಸೆನ್ಸರ್ ಬರುತ್ತೆ ನೋಡಿ, ಇಲ್ಲೊಂದು ಸೆನ್ಸರ್ ಇದು ಪ್ರೆಸ್ ಮಾಡಿದ ತಕ್ಷಣ ನಿಮ್ಗೆ ಆಟೋಮೆಟಿಕಾಗಿ ಬೂಟ್ ಓಪನ್ ಆಗುತ್ತೆ. ಸೊ ಆಟೋಮೆಟಿಕ್ ಏನಿಲ್ಲ, ನಾರ್ಮಲಾಗಿ ಮ್ಯಾನ್ಯಲಾಗಿ ಪ್ರೆಸ್ ಮಾಡ್ಕೋಬೋದು. ಸೊ ಓವರಾಲ್ ನಿಮಗೆ ಬೂಟ್ ಸ್ಪೇಸ್ ಬರೋದಾದ್ರೆ 345 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಬರುತ್ತೆ. ಅದೇ ನೀವೇನ ಇಂಜಿನ್ ಇದಕ್ಕೆ CNGಗೆ ಹೋಗ್ತೀವಿ ಅಂದರೆ ನೀವು CNGಲಿ 210 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಬರುತ್ತೆ. ಸೊ ಓವರಾಲ್ ನೀವು ನೋಡ್ತಾ ಇರ್ಬೋದು ಸ್ಪೇರ್ ವೀಲು ಕೂಡ ನಿಮ್ಗೆ ಇಲ್ಲೇ ಕೊಟ್ಟಿದ್ದಾರೆ. ಸೊ ಸ್ಪೇರ್ ವೀಲ್ ಬರೋದಾದ್ರೆ ನಿಮಗೆ ಸ್ಪೇರ್ ವೀಲ್ ಟೈರ್ ಸೈಜ್ ನೋಡಿದ್ರೆ 165/14 ಇಂಚ್ ನಾರ್ಮಲ್ ವೀಲ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ರಿವರ್ಸಲ್ಲಿ ನಿಮಗೆ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು. ನಿಮ್ಗೇನ ಈವ್ನಿಂಗ್ ನೈಟ್ ಟೈಮ್ಗಳಲ್ಲಿ ತುಂಬ ಈಸಿ ಆಗುತ್ತೆ. ಹಾಗೆ ಹುಕ್ ಕೂಡ ಕೊಟ್ಟಿದ್ದಾರೆ, 3 kgs ನೀವು ಸಪೋರ್ಟ್ ಮಾಡುತ್ತೆ. ಹುಕ್ಕು ಲೆಫ್ಟ್ ಮತ್ತು ರೈಟ್ ಸೈಡ್ 2 ಕಡೆನೂ ಬರುತ್ತೆ. ಸೊ ನಿಮಗೆ 60/40 ಇಲ್ಲ 50/50 ಸ್ಪ್ಲಿಟ್ ಬರೋದಿಲ್ಲ ಸೀಟು. ಸೊ ಓವರಾಲ್ ನಿಮಗೆ ಒಂದೇ ಇದು ಬರುತ್ತೆ. ನೀವು ಏನಾನ ಹೊರಗಡೆ ಬರೀ ಇಬ್ಬರು ಪ್ಯಾಸೆಂಜರ್ಸ್ ಟ್ರಾವೆಲ್ ಮಾಡ್ತೀವಿ ಅಂದಾಗ ಸೊ ಆರಾಮಾಗಿ ಫೋಲ್ಡ್ ಮಾಡಿಬಿಟ್ಟು ನೀವು ಲಗೇಜ್ ಇನ್ನೂ ಜಾಸ್ತಿ ತುಂಬ್ಕೋಬೋದು. ಸೊ ಕೀ ನೋಡ್ತಾ ಇರ್ಬೋದು ನಿಮಗೆ ಲಾಕ್ ಆ್ಯಂಡ್ ಅನ್ಲಾಕ್ ಆಪ್ಷನು, ಹಾಗೆ ಬೂಟ್ ಓಪನ್ ಆಪ್ಷನ್ಸು ವಿತ್ ನಿಮಗೆ ಲೈಟ್ ಆಪ್ಷನ್ಸ್ ಬಂದು ನಿಮಗೆ ನೈಟ್ ಟೈಮ್ ಯೂಸ್ ಆಗುತ್ತೆ. ಸೊ ಗಾಡಿ ಪಾರ್ಕ್ ಮಾಡಿದಾಗ ನಿಮಗೆ ಗಾಡಿ ಎಲ್ಲಿದೆ ಅಂತ ಗೊತ್ತಾಗ್ತಿದ್ದಾಗ ಇದು ಪ್ರೆಸ್ ಮಾಡಿದ ತಕ್ಷಣ ಏನಾಗುತ್ತೆ, ನಿಮಗೆ ಫ್ರಂಟ್ ಹೆಡ್ಲೈಟು ಮತ್ತು ರಿಯರ್ ಟೈಲೈಟ್ ಎರಡೂ ಆನ್ ಆಗುತ್ತೆ. ಸೊ ಅದು ನಮ್ಗೆ ತುಂಬ ಈಸಿ ಫೀಚರ್ ಅನಿಸ್ತದೆ ಅಂತ ಹೇಳ್ಬೋದು. ಸೊ ಓವರಾಲ್ ನಿಮಗೆ ಫ್ರಂಟ್ ಯಾವ ರೀತಿ ಇದೆ ಅಂತ, ಇಂಟೀರಿಯರ್ ಯಾವ ರೀತಿ ಇದೆ ಅಂತ ತೋರಿಸ್ಕೊಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ ಬನ್ನಿ. ಇರ್ಬೋದು ನಿಮಗೆ ಇಂಟೀರಿಯರ್ ಫುಲ್ ಚೇಂಜಸ್ ಮಾಡಿದ್ದಾರೆ. ಸೊ ಯಾವ ರೀತಿ ಇದೆ ಅಂತ ಸೊ ಒಂದೊಂದಾಗಿ ತೋರಿಸ್ಕೊಡ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ನೀವು ಡೋರ್ ಪ್ಯಾಡ್ ಬರೋದಾರೆ ಡೋರಲ್ಲಿ ನಿಮಗೆ ಸಾಫ್ಟ್ ಟಚ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಇಲ್ಲೊಂದಷ್ಟು ಡಾರ್ಕ್ ಕ್ರೋಮ್ ಫಿನಿಶ್ ಬರುತ್ತೆ. ಹಾಗೆ ಟ್ವಿಟರ್ ಕೂಡ ಇಲ್ಲೇ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಬ್ಲ್ಯಾಕು ಮತ್ತು ಬೀಚ್ ಕಲರ್ ಕಾಂಬಿನೇಷನು ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ವಿತ್ ನಿಮಗೆ ಬಾಟಲ್ ಹೋಲ್ಡರ್ ಸ್ಪೇಸು, ಹಾಗೆ ಪಾಕೆಟ್ ಹೋಲ್ಡರ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ವಿತ್ ಸ್ಪೀಕರ್ ಕೂಡ ಇಲ್ಲಿ ಇಂಟಿಗ್ರೇಟ್ ಆಗಿದೆ. ಸೊ ಓವರಾಲ್ ತುಂಬ ಸಖತ್ತಾಗಿ ಲುಕ್ ಬಂದಿದೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಸೈಡಿಗೆ ಬರೋದಾದ್ರೆ ನಿಮ್ಗೆ AC ವೆಂಟ್ಸು ಏನು ಗಾಡಿ ಬಾಡಿ ಕಲರ್ ಇದೆಯಲ್ಲ ಸೊ ಅದೇ ಕಲರಲ್ಲಿ ನಿಮ್ಗೆ ಇಂಟಿಗ್ರೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ವಿತ್ ನಿಮಗೆ ಒಂದಷ್ಟು ಡಾರ್ಕ್ ಕ್ರೋಮ್ ಫಿನಿಶ್ ಬರುತ್ತೆ. ಹಾಗೆ ಇಂಜಿನ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನು ಎಲ್ಲ ನಿಮ್ಗೆ ಕೊಟ್ಟಿದ್ದಾರೆ. ವಿತ್ ಸೀಟ್ಸ್ ಬರೋದಾದ್ರೆ ನಿಮಗೆ ಸೀಟ್ಸಲ್ಲಿ ತುಂಬ ಕಂಫರ್ಟ್ ಇದೆ. ಸೊ ನೋಡ್ತಾ ಇರ್ಬೋದು ನೀವು ಸೀಟ್ಸು ನಿಮಗೆ ಥೈ ಸಪೋರ್ಟ್ ಇನ್ಕ್ರೀಸ್ ಆಗಲಿ ಅಂದ್ಬಿಟ್ಟು ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಅವಾಗೇನಾಗುತ್ತೆ ನಿಮಗೆ ಆರಾಮಾಗಿ ಥೈ ಸಪೋರ್ಟ್ ಸಿಗುತ್ತೆ. ಸೊ ಡಿಸೆಂಟ್ ಅಂತ ಹೇಳ್ಬೋದು. ನೋಡಿ ಇಲ್ಲಿ ಥೈ ಸಪೋರ್ಟ್ ಇನ್ಕ್ರೀಸ್ ಮಾಡೋಕ್ಕೆ ಸೀಟ್ ಡಿಸೈನೇ ಚೇಂಜ್ ಮಾಡಿದ್ದಾರೆ. ಹಾಗೆ ಬಕೆಟ್ ಫಿನಿಶ್ ಆಗಿರೋದ್ರಿಂದ ಆರಾಮಾಗಿ ಕೂತ್ಕೋಬೋದು ಕಂಫರ್ಟಬಲ್ ಆಗಿ. ಸೊ ಸಖತ್ತಾಗಿ ಕೂತ್ಕೋಬೋದು. ಹಾಗೆ ವಿತ್ ನಿಮಗೆ ಮ್ಯಾನ್ಯಲ್ ಅಡ್ಜಸ್ಟಬಲ್ ಸೀಟ್ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಯಾಕಂದರೆ ಸ್ಟೇರಿಂಗ್ ವೀಲ್ ನೋಡ್ತಾ ಇರ್ಬೋದು, ನಿಮಗೆ ಲೆದರ್ದು ಡ್ಯುಯಲ್ ಟೋನ್ ಸ್ಟೇರಿಂಗ್ ವೀಲ್ ಕೊಟ್ಟಿದ್ದಾರೆ. ಸೊ ಗ್ರೇ ಮತ್ತು ಬೀಚ್ ಕಲರ್ದು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ವಿತ್ ನಿಮಗೆ ಇಲ್ಲಿ ಫ್ಲ್ಯಾಟ್ ಬಾಟಮ್ ಸ್ಟೇರಿಂಗ್ ಬರುತ್ತೆ. ವಿತ್ ನಿಮ್ಗೆ ಪೇಂಟೆಡ್ ಫಿನಿಶ್ ಕೊಟ್ಟಿದ್ದಾರೆ. 2 ಸ್ಪೋಕ್ ಸ್ಟೇರಿಂಗ್ ವೀಲ್ ಬರುತ್ತೆ. ಹಾಗೆ ಟಾಟಾ ಲೋಗೋ ಕೂಡ ಕೊಟ್ಟಿದ್ದಾರೆ. ವಿತ್ ಹೇರ್ ಬ್ಯಾಗ್ ಕೂಡ ಇಲ್ಲೇ ಇಂಟಿಗ್ರೇಟ್ ಆಗಿದೆ. ಹಾಗೆ ಲೆಫ್ಟ್ ಸೈಡಲ್ಲಿ ಬಂದರೆ ನಿಮಗೆ ಏನು ಸಿಸ್ಟಮ್ದು ಬರುತ್ತಲ್ಲ ಅದ್ರದ್ದು ಕಂಟ್ರೋಲ್ಸ್ ಬರುತ್ತೆ. ರೈಟ್ ಸೈಡಲ್ಲಿ ನಿಮಗೆ ಕ್ರೂಸ್ ಕಂಟ್ರೋಲ್ ಜೊತೆಗೆ ನಿಮಗೆ ಸ್ಪೀಡೋಮೀಟರ್ದು ಕಂಟ್ರೋಲ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಲೆಫ್ಟ್ ಸೈಡಲ್ಲಿ ನಿಮಗೆ ವೈಪರ್ ಕಂಟ್ರೋಲ್ಸು, ರೈಟ್ ಸೈಡಲ್ಲಿ ನಿಮಗೆ ಹೆಡ್ಲೈಟ್ ಕಂಟ್ರೋಲ್ಸ್ ಕೂಡ ಸಿಗುತ್ತೆ. ಓವರಾಲ್ ಡಿಜಿಟಲ್ ಕ್ಲಸ್ಟರ್ಗೆ ಬರೋದಾರೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಅಡ್ಜಸ್ಟ್ ಮಾಡ್ಕೋಬೋದು. ಡಿಜಿಟಲ್ ವ್ಯೂ, ಡಯಲ್ ವ್ಯೂ, ಸೊ ಆ ರೀತಿ ನಿಮಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಹಾಗೆ ನಿಮಗೆ ಸೆಟ್ಟಿಂಗ್ಸ್ಗೆ ಹೋಗೋದಾದ್ರೆ ಸೆಟ್ಟಿಂಗ್ಸಲ್ಲಿ ನಿಮಗೆ ಕ್ಲಾಕು, ಕ್ಯಾಲೆಂಡ್ರು, ಹಾಗೆ ಫೇವ್ರೇಟ್ ಮೆನು ಸೆಕ್ಷನ್ನು, ಫ್ಯಾಕ್ಟರಿ ರಿಸೆಟ್ಟು, ಎಬೌಟು ಯಾವ ರೀತಿ ಬೇಕೋ ನಿಮಗೆ ಆ ರೀತಿ. ಟ್ರಿಪ್ ಇನ್ಫಾರ್ಮೇಷನ್ ಬಂದರೆ ನಿಮಗೆ ಟ್ರಿಪ್ ಎ ಹಾಗೆ ಟ್ರಿಪ್ ಬಿ ವಿತ್ ನಿಮಗೆ ಇನ್ಸ್ಟೆಂಟ್ FE ಅಂತ ಕೊಟ್ಟಿದ್ದಾರೆ. ಅವೆಲ್ಲ ನಿಮಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ವೆಹಿಕಲ್ ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ. ಸೊ ನಿಮಗೆ ಟೈರ್ ಪ್ರೆಷರ್ ಮಾನಿಟ್ರಿಂಗ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಬೇಕೋ
ನಿಮಗೆ ಈ ಟೈರ್ ಪ್ರೆಷರ್ ಏನಾರು ಕಮ್ಮಿ ಆಯಿತು ಅಂದಾಗ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ. ಹಾಗೆ ಪವರು ಟಾರ್ಕು ಕೂಡ ನೀವು ನೋಡ್ತಾ ಇರ್ಬೋದು. ಮತ್ತು ಡೇಟ್ ಆ್ಯಂಡ್ ಟೈಮು ಇದು ಎಲ್ಲ ನಿಮಗೆ ಇಲ್ಲೇ ಅವೈಲಬಿಲಿಟಿ ಬರುತ್ತೆ. ವಿತ್ ನೋಟಿಫಿಕೇಷನ್ ನೀವು ಏನೇನೋ ಫೋನ್ಗಿನ್ ಕನೆಕ್ಟ್ ಮಾಡಿದರೆ ನೋಟಿಫಿಕೇಷನ್ ಕೂಡ ಅಲ್ಲೇ ಕೊಟ್ಟಿದ್ದಾರೆ. ಹಾಗೆ ನ್ಯಾವಿಗೇಷನು ಅಷ್ಟೇ, ನಿಮಗೆ ನಾರ್ತ್ ವೆಸ್ಟು ಅದೆಲ್ಲ ಆಪ್ಷನ್ಸ್ ಇಲ್ಲೇ ಬರುತ್ತೆ, ಲೇಔಟ್ ಆಪ್ಷನ್ಸು. ಸೊ ಲೆಫ್ಟ್ ಸೈಡಲ್ಲಿ ಬರೋದ್ರೆ ನಿಮಗೆ RPM ಮೀಟ್ರದ್ದು ಬರುತ್ತೆ. ಅಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ರೈಟ್ ಸೈಡಲ್ಲಿ ಫ್ಯೂಲ್ ಗೇಜು ಮತ್ತು ಗಾಡಿ ಎಷ್ಟು ಹೀಟಲ್ಲಿದೆ ಅನ್ನೋದು ಆಪ್ಷನ್ಸ್ ಬರುತ್ತೆ. ಸೊ ಸೆಂಟ್ರಲ್ ನಿಮ್ಗೆ ಸ್ಪೀಡೋಮೀಟ್ರ್ ಬರುತ್ತೆ. ಸೊ ಇದೆಲ್ಲ ನಿಮಗೆ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಈಕೋ ಮತ್ತು ನಾರ್ಮಲ್ ಮೋಡು, ಇದು ನೋಡಿ ಸಿಟಿ ಮೋಡು ಮತ್ತು ಈಕೋ ಮೋಡು 2 ಆಪ್ಷನ್ಸ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಎಫ್ ಎಮ್ಮಲ್ಲಿ ಯಾವ ರೀತಿ ಪ್ಲೇ ಆಗ್ತಿದೆ ಅನ್ನೋದು ಇಲ್ಲೇ ಆಪ್ಷನ್ಸ್ ಕೊಟ್ಟಿದ್ದಾರೆ. ವಿತ್ ನಿಮ್ಗೆ ಸೀಟ್ ಬೆಲ್ಟ್ ನೋಡಿ, ಡ್ರೈವರಲ್ಲಿ ನಾವು ಕೂತಿರೋದ್ರಿಂದ ಅಲ್ಲೂ ಕೂಡ ನಿಮಗೆ ಡಿಸ್ಪ್ಲೇ ಆಗ್ತಾಯಿದೆ. ಅವೆಲ್ಲ ತುಂಬ ಯೂಸ್ಫುಲ್ಲು. ಸೊ ಒಂದು ಡಿಜಿಟಲ್ ಕ್ಲಸ್ಟರ್ ಕೊಟ್ಟಿರೋದ್ರಿಂದ. ವಿತ್ ನಿಮಗೆ ಸೆಂಟ್ರಲ್ ಕನ್ಸೋಲ್ಗೆ ಬರೋದಾರೆ, ಸೆಂಟ್ರಲ್ ಕನ್ಸೋಲಲ್ಲಿ ತುಂಬ ಆಪ್ಷನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ ಪ್ಲೇ, ಕ್ಲೈಮೇಟ್ ಕಂಟ್ರೋಲ್ ಕೂಡ ನಿಮ್ಗೆ ಇಲ್ಲೇ ಸಿಗುತ್ತೆ. ಸೊ ನೋಡ್ತಾ ಇರ್ಬೋದು, ನಿಮ್ಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಅಡ್ಜಸ್ಟ್ ಮಾಡ್ಕೋಬೋದು. ನಿಮಗೆ ಫ್ಯಾನ್ ಸ್ಪೀಡು, ಡ್ಯುಯಲ್ ಕ್ಲೈಮೇಟ್ ಕಂಟ್ರೋಲ್ ಬರೋದಿಲ್ಲ, ಸೊ ನಿಮ್ಗೆ ಸಿಂಗಲ್ ಬರುತ್ತೆ. ಸೊ ನಿಮಗೆ ಫ್ಯಾನ್ ಸ್ಪೀಡು ಆಗಲಿ ಯಾವುದಾಗಲಿ ನಿಮಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಹಾಗೆ ಡ್ರೈವರ್ ನೆಕ್ಸ್ಟ್ ಅಂತ ಬರುತ್ತೆ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಏನು ಗಾಡಿದು ಇನ್ಫಾರ್ಮೇಷನ್ ಇದೆಯಲ್ಲ, ಸೊ ಅದ್ರ ಫುಲ್ ನಿಮಗೆ ಡೀಟೇಲ್ಸ್ ಬರುತ್ತೆ. ಸೊ ಸೀಟ್ ಬೆಲ್ಟು ಹಾಕಿಲ್ದಿರೋದು, ಆ್ಯಶ್ ಬ್ರೇಕಿಂಗು, ಹಾಗೆ ನಿಮಗೆ ಟೈಮಿಂಗ್, ಸ್ಪೀಡ್ ಬ್ಯಾಂಡ್ಸು ಯಾವ್ಯಾವ ರೀತಿ ಇದೆ ಅನ್ನೋದೆಲ್ಲ ಆಪ್ಷನ್ಸ್ ಕೊಟ್ಟಿದ್ದಾರೆ. ಹಾಗೆ ಡ್ರೈವಿಂಗ್ದು ಅಷ್ಟೇ, ನೀವು ಚೆನ್ನಾಗಿ ಓಡಿಸ್ತಾ ಇದ್ದೀರಾ ಗಾಡಿ, ಇಲ್ಲ ಯಾವ ರೀತಿ ಸ್ಪೀಡ್ ಗೇರ್ ಚೇಂಜ್ ಮಾಡ್ತೀರಾ, ಅವೆಲ್ಲ ನಿಮಗೆ ಇಲ್ಲೇ ಡಿಸ್ಪ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ನಿಮಗೆ ಆವ್ರೇಜ್ ಫ್ಯೂಲ್ ಎಕಾನಮಿ, ಆವ್ರೇಜ್ ಸ್ಪೀಡ್ ಯಾವ ರೀತಿ ಹೋಗಿದ್ದೀರಾ, ಇಲ್ಲ ನೀವು ಬೇರೆ ಫ್ರೆಂಡ್ಸ್ಗಾರನ್ನು ಕೊಟ್ಟಾಗ ಅವ್ರು ಯಾವ ರೀತಿ ರ್ಯಾಕ್ಷಾಗಿ ಡ್ರೈವ್ ಮಾಡಿದ್ದಾರೆ ಅನ್ನೋದು ನಿಮಗೆ ಡೀಟೇಲ್ಸ್ಗಳು ಕೂಡ ಇಲ್ಲೇ ಇನ್ಫಾರ್ಮೇಷನ್ ಬರುತ್ತೆ. ಸೊ ಇಂಜಿನ್ ಐಡಲ್ ಟೈಮಿಂಗ್ಸ್ ಕೂಡ ನಿಮ್ಗೆ ಇಲ್ಲೇ ಆಪ್ಷನ್ಸ್ ಬರುತ್ತೆ, ಐಡ್ಲಾಗಿ ಎಷ್ಟು ನಿಂತಿದೆ ಅಂತ. ಸೊ ಓವರಾಲ್ ನಿಮಗೆ ಎಫಿಷಿಯನ್ಸಿ ಬೇಕಾ, ಡ್ರೈವಿಂಗ್ ಬೇಕಾ, ಏನು ರೇಟಿಂಗ್ ಬೇಕು ಈ ಗಾಡಿ ಕಡೆಯಿಂದ ಅದೇ ಆಪ್ಷನಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಇಮೇಜ್ ವ್ಯೂವರು, ನೀವೇನನ್ನ ಬ್ಲೂಟೂತ್ ಇಲ್ಲಾಂದರೆ ನಾರ್ಮಲ್ USB ಕನೆಕ್ಟ್ ಮಾಡಿದ್ರೆ ನಿಮಗೆ ಇಮೇಜ್ ವ್ಯೂವರ್ ಬರುತ್ತೆ. ಹಾಗೆ ಮೀಡಿಯಾ ಕೂಡ ನಿಮ್ಗೆ ಕನೆಕ್ಟ್ ಮಾಡ್ಕೋಬೋದು. ಇದು ಲೈಟಿಂಗು, ಆ್ಯಂಬಿಯೆಂಟ್ ಲೈಟಿಂಗ್, ನಿಮಗೆ ಕಲರ್ಗಳು ಯಾವ ರೀತಿ ನೋಡಿ, ಕಲರ್ ಚೇಂಜ್ ಮಾಡ್ತಿದ್ದಂಗೆ ಲೈಟಿಂಗ್ ಕೂಡ ಚೇಂಜ್ ಆಗ್ತಾಯಿದೆ. ಇಲ್ಲ ಇಲ್ಲಿ 3 ಕಲರ್ ತಕ್ಕನಾಗ ಚೇಂಜ್ ಮಾಡ್ಕೋಬೋದು. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಒಂದಷ್ಟು ಕಲರ್ ಚೇಂಜ್ ಆಗುತ್ತೆ. ಸೆಲೆಬ್ರೇಷನ್ ಥರ ಬಂದರೆ ನೋಡಿ, ಕಲರ್ ಯಾವ ರೀತಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಕಲರ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಸೊ ಓಷನ್ ಅಂತ ಬಂದರೆ ನೋಡಿ, ಆ ರೀತಿಯೇ ಕಲರ್ ಇದಾಗ್ತದೆ. ನೇಚರ್ ಅಂತ ಬಂದರೆ ಅದರ ರೀತಿ ಕಲರ್ ಚೇಂಜಸ್ ಆಗುತ್ತೆ. ಸೊ ಓವರಾಲ್ ಫೋನ್ ಕನೆಕ್ಟಿವಿಟಿ ವಿತ್ ಕ್ವಿಕ್ ಸೆಟ್ಟಿಂಗ್ಸು ಅಷ್ಟೇ. ನಿಮಗೆ ಯಾವ ರೀತಿ ಬೇಕೋ, ಆಡಿಯೋ ಬೇಕಾ, ಡ್ರೈವರ್ ಅಸಿಸ್ಟ್ ಬೇಕಾ, ಲೈಟ್ಸ್ ಬೇಕಾ, ಎಲ್ಲ ನಿಮಗೆ ಕ್ವಿಕ್ ಸೆಟ್ಟಿಂಗ್ಸಲ್ಲಿ ಬರುತ್ತೆ. ಹಾಗೆ ನಿಮಗೆ ರೇಡಿಯೋದ ಆಪ್ಷನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ವಿತ್ ನಿಮಗೆ ಸೆಟ್ಟಿಂಗ್ಸು. ಹಾಗೆ ಸೌಂಡ್ ಡೆಮೋ ವಿತ್ 360 ಡಿಗ್ರಿ ಕ್ಯಾಮ್ರಾ ವ್ಯೂ. ಸೊ ನೋಡ್ತಾ ಇರ್ಬೋದು, ನಿಮಗೆ 360 ಡಿಗ್ರಿ ಫ್ರಂಟ್ ವ್ಯೂ, ಸೈಡ್ ವ್ಯೂ, ಸೈಡಲ್ಲಿ ನಿಮಗೆ 3D ವ್ಯೂ ಕೂಡ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ನಿಮ್ಗೆ 3D ವ್ಯೂ ಆದರೆ ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ. ಒಂದು ಈ ರೇಂಜಲ್ಲಿ, ಈ ಸೆಗ್ಮೆಂಟಲ್ಲಿ ಒಂದೊಳ್ಳೆ ಗಾಡಿ ಅಂತ ಹೇಳ್ಬೋದು. ವಿತ್ ನಿಮಗೆ ಸೈಡು, ಈ ಕಡೆ ಸೈಡ್ ವ್ಯೂ ಬರುತ್ತೆ ನೋಡಿ, ಈ ಕಡೆ ಸೈಡ್ ವ್ಯೂ, ಈ ಸೈಡು ಫ್ರಂಟಲ್ಲೂ ವ್ಯೂ ಬರುತ್ತೆ. ಸೊ ಓವರಾಲ್ ನಿಮಗೆ ವ್ಯೂ ಮಾತ್ರ ಸಖತ್ತಾಗಿದೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು, ನಿಮಗೆ ಫ್ರಂಟು ಮತ್ತು ರಿಯರು ಸೈಡ್ ವ್ಯೂ ಕೂಡ ಬರುತ್ತೆ. ನಿಮ್ಗೆ ಏನು ಮಿರರಲ್ಲಿ ಬರುತ್ತಲ್ಲ, ಸೊ ಆ ರೀತಿ ನಿಮಗೆ ಆಪ್ಷನ್ಸ್ ಬರುತ್ತೆ. ವಿತ್ ವೀಡಿಯೋ ಪ್ಲೇಯರು, ವಾಯ್ಸ್ ಅಸಿಸ್ಟು, ಮತ್ತು ನಿಮ್ಗೆ ಇದರಲ್ಲಿ ಸ್ಪೀಕರ್ದೊಂದು ಡಾಲ್ಬಿ ಅಟ್ಮಾಸ್ ಬಂದಿದೆ. ಸೊ ನೋಡ್ತಾ ಇರ್ಬೋದು, ನಿಮಗೆ ಸಕ್ಕತ್ತಾಗಿ ಮ್ಯೂಸಿಕ್ ಸಿಸ್ಟಮ್ ಅಂತೂ, ಸ್ಪೀಕರ್ ಸಿಸ್ಟಮ್ ಸಖತ್ತಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಓವರಾಲ್ ಹಾಗೆ ಮ್ಯೂಸಿಕ್ ಸಿಸ್ಟಮ್ ಕೆಳಗಡೆ ಬಂದರೆ AC ಕಂಟ್ರೋಲ್ಸ್ ಬರುತ್ತೆ. AC ಕಂಟ್ರೋಲ್ಸ್ ನಿಮಗೆ ನಾರ್ಮಲಾಗಿ ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಇಲ್ಲೊಂದಷ್ಟು ಪೇಂಟ್ ಟಚ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಎಲಿಮಿನೇಷನ್ ಲ್ಯಾಂಪ್ ಬರುತ್ತೆ. ವಿತ್ ನಿಮ್ಗೆ ಇಲ್ಲೊಂದಷ್ಟು ನೋಡ್ತಾ ಇರ್ಬೋದು, ಡ್ಯುಯಲ್ ಕಲರು, ಹಾಗೆ ಡಿಸೈನ್ಸ್ ಎಲ್ಲ ಸಖತ್ತಾಗಿ ಕೊಟ್ಟಿದ್ದಾರೆ, ಟೆಕ್ಸ್ಚರ್ ಥರ. ಹಾಗೆ ಸೆಂಟ್ರಲ್ ಬರೋದಾರೆ ನಿಮ್ಗೆ ಐಡಲ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ನು, AC ಕಂಟ್ರೋಲ್ಸು, ಫ್ಯಾನ್ ಸ್ಪೀಡು ಮತ್ತು ಟೆಂಪ್ರೇಚರ್ ಕಂಟ್ರೋಲ್ಸು, 360 ಡಿಗ್ರಿ ಕ್ಯಾಮ್ರಾ ವ್ಯೂ ಇಲ್ಲೂ ಮಾಡ್ಬೋದು. ಮತ್ತು ಆಟೋ ಬ್ರೇಕಿಂಗ್ದು ನಿಮಗೆ ಲಾಕ್ ಬಟನು, ಹಜಾರ್ಡ್ ಸ್ವಿಚ್ಚು, ಹಾಗೆ ಈಕೋ ಮೋಡು ಬಟನ್ಸು ಎಲ್ಲ ನಿಮ್ಗೆ ಇಲ್ಲೇ ಬರುತ್ತೆ. ವಿತ್ ನಿಮಗೆ AC ಕಂಟ್ರೋಲ್ಸ್ಗಳಿದೆಲ್ಲ ನಿಮ್ಗೆ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಓವರಾಲ್ ಕೆಳಗಡೆ ಬರೋದ್ರೆ ನಿಮಗೆ ಟೈಪ್ A USB ಚಾರ್ಜರು ಮತ್ತು ಟೈಪ್ C USB ಚಾರ್ಜರು, ಹಾಗೆ ನಿಮಗೆ 12 ವೋಲ್ಟ್ಸ್ ಸಾಕೆಟ್ ಬರುತ್ತೆ. ವಿತ್ ನಿಮ್ಗೆ ಇಲ್ಲಿ ವೈರ್ಲೆಸ್ ಚಾರ್ಜರ್ ಕೊಟ್ಟಿದ್ದಾರೆ. ಸೊ ಅದು ಒಂದು ಯೂಸೇಜು. ವಿತ್ ನಿಮ್ಗೆ ಚಾರ್ಜ್ ಕೂಡ ಹಾಕ್ಕೊಂಡು ಬೇರೆ ಯಾವುದನ್ನ ಫೋನ್ ಇಟ್ಟರೆ ಸೊ ಇಲ್ಲಿ ವೈರ್ ಕೂಡ ಹಾಕ್ಕೊಂಡು ಚಾರ್ಜ್ ಮಾಡ್ಕೋಬೋದು. ಹಾಗೆ ಮ್ಯಾನ್ಯಲ್ ಗೇರ್ ಬಾಕ್ಸ್ ಆಗಿರೋದ್ರಿಂದ ನಾರ್ಮಲ್ ಮ್ಯಾನ್ಯಲ್ ಬರುತ್ತೆ. ನಿಮಗೆ 6 ಸ್ಪೀಡ್ DCTಗೆ ಹೋಗ್ತೀನಿ ಅಂದರೆ ಹೋಗ್ಬೋದು, ಇಲ್ಲ 5 ಸ್ಪೀಡ್ AMTಗೆ ಹೋಗ್ತೀನಿ ಅಂದರೂ ನೀವು ಅದಕ್ಕೂ ಕೂಡ ಹೋಗ್ಬೋದು. ಸೊ ಓವರಾಲ್ ನಿಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಕೊಟ್ಟಿದ್ದಾರೆ ಸೆಂಟ್ರ್ ಕನ್ಸೋಲ್ನ, ಅದಂತೂ ತುಂಬ ಚೆನ್ನಾಗಿದೆ. ವಿತ್ ಇಲ್ಲಿ ಒಂದು 2 ಕಪ್ ಹೋಲ್ಡ್ರ್ ಬರುತ್ತೆ. ಹಾಗೆ ಮ್ಯಾನ್ಯಲ್ ಹ್ಯಾಂಡ್ ಬ್ರೇಕು ವಿತ್ ನಿಮಗೆ ಲೆದರ್ದು ಆರ್ಮ್ರೆಸ್ಟ್ ಬರುತ್ತೆ.
ಸೊ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಹಾಗೆ ಇಲ್ಲಿ ಸ್ಪೇಸ್ ನೋಡಿದ್ರೆ ಡಿಸೆಂಟ್ ಎನಫ್ ಅಂತ ಹೇಳ್ಬೋದು. ಕೀಗೆ ಇಟ್ಕೊಂಡು ಏನಾನ ನೀವು ಪಾಕೆಟ್ದು ಎಲ್ಲ ಸಮ್ ಐಟಮ್ಸ್ ಇಡ್ಬೋದು ಅಂತ ಹೇಳ್ಬೋದು. ಸೊ ಹಾಗೆ ಡೋರ್ ಗ್ಲಾಕ್ ಬರೋದಾರೆ ಡೀಸೆಂಟ್ ಎನಫು, ಡೀಸೆಂಟೆಲ್ಲ ಇನ್ನೂ ಸಖತ್ತಾಗಿದೆ ಅಂತ ಹೇಳ್ಬೋದು. ಸೊ ಆರಾಮಾಗಿ ತುಂಬ ಜಾಸ್ತಿ ಇಡ್ಬೋದು. ವಿತ್ ನಿಮಗೆ ಲೈಟ್ ಕೂಡ ಕೊಟ್ಟಿದ್ದಾರೆ ಒಳಗಡೆ. ಅವೆಲ್ಲ ನಿಮ್ಗೆ ಒಂದಷ್ಟು ಸ್ಪೇಸು ಯೂಸೇಜ್ ಅಂತ ಹೇಳ್ಬೋದು. ಹಾಗೆ ನಿಮಗೆ ಐಆರ್ ವಿ ಎಮ್ ಬರೋದಾರೆ ನಿಮಗೆ ಅಡ್ಜಸ್ಟಬಲ್ ಮ್ಯಾನ್ಯಲ್ ಅಡ್ಜಸ್ಟಬಲ್ ಐಆರ್ ವಿ ಎಮ್ ಬರುತ್ತೆ. ಹಾಗೆ ನಿಮ್ಮ ಸೆಂಟ್ರಲ್ ಕನ್ಸೋಲಲ್ಲಿ ನೋಡಿದರೆ ಲೈಟು ನಿಮಗೆ ಲೈಟ್ ಆಪ್ಷನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ವಿತ್ ನಿಮಗೆ ಸನ್ರೂಫ್ದು ಅಷ್ಟೇ. ಸನ್ರೂಫ್ದು ಇನ್ನೊಂದು ಏನಂದರೆ ಇಲ್ಲಿ ವಾಯ್ಸ್ ಕಮೆಂಟ್ ಬರುತ್ತೆ. ಸೊ ವಾಯ್ಸ್ ಕಮೆಂಟ್ ಓಪನ್ ಮಾಡಿದ ತಕ್ಷಣ ಸನ್ರೂಫ್ ಓಪನ್ ಆಗುತ್ತೆ ನೋಡಿ. ಓಪನ್ ಸನ್ರೂಫ್. ಸೊ ನೋಡ್ತಾ ಇರ್ಬೋದು ಸನ್ರೂಫ್ ಯಾವ ರೀತಿ ಒಂದು ವಾಯ್ಸ್ ಕಮೆಂಟಲ್ಲೇ ಓಪನ್ ಆಗುತ್ತೆ. ಸನ್ರೂಫ್ ಕೂಡ ಸಿಟ್ ಡೀಸೆಂಟ್ ಏನಪ್ಪ ಅಂತ ಹೇಳ್ಬೋದು. ಸೊ ಆರಾಮಾಗಿ ನೀವೊಬ್ಬರು ಆರಾಮಾಗಿ ನಿಂತ್ಕೊಂಡು ಸೊ ಎಂಜಾಯ್ ಮಾಡ್ಕೋಬೋದು ಯಾವುದೇನ ಎಲ್ಲನೋ ಹೋದಾಗ ಸೀನರಿನ. ಸೊ ಹಾಗೆ ಸನ್ವೈಸರ್ ಬರೆದರೆ ಪ್ಯಾಸೆಂಜರ್ ಸೈಡ್ ನಿಮಗೆ 180 ಮಿರರ್ ಕೊಟ್ಟಿದ್ದಾರೆ. ಸೊ ಡ್ರೈವರ್ ಸೈಡು ನಿಮಗೇನು ಕೊಟ್ಟಿಲ್ಲ. ಸೊ ಟಿಕೆಟ್ ಹೋಲ್ಡರ್ಸು ಕೊಟ್ಟಿದ್ದಾರೆ ಅಷ್ಟೇ. ಇದು ಮ್ಯಾನೆಲ್ಲ ಕ್ಲೋಸ್ ಮಾಡ್ಕೋಬೇಕು. ಸೊ ಓವರಾಲ್ ನಿಮಗೆ ರಿಯರ್ ಕಂಫರ್ಟ್ ಯಾವ ರೀತಿ ಇದೆ ಅಂತ ತೋರಿಸ್ಕೊಡ್ತಾ ಹೋಗ್ತೀನಿ. ರಿಯರಲ್ಲಿ ನಿಮಗೆ ನಾರ್ಮಲ್ ಡೋರ್ ಹ್ಯಾಂಡಲ್ ಬರುತ್ತೆ. ಸೊ ಓವರಾಲ್ ಡೋರ್ ಪ್ಯಾಡ್ ಬರೋದ್ರೆ ನಿಮಗೆ ಸಾಫ್ಟ್ ಟಚ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮ್ಗೆ ಡ್ಯುಯಲ್ ಟೋನ್ ಕಲರ್ ಏನಿದೆ ಪ್ರಿಂಟಲ್ಲಿ ಇದೆಯಾ ಅದು ಸೇಮ್ ಕ್ಯಾರಿ ಓವರ್ ಆಗಿದೆ. ಸೊ ಡಾರ್ಕ್ ರೂಮ್ ಫಿನಿಶು ವಿತ್ ಟ್ವಿಟರು. ಹಾಗೆ ಸ್ಪೀಕರ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಬಟರ್ ಸ್ಪೇಸ್ ಕೂಡ ಸಿಗುತ್ತೆ. ಸೊ ನೋಡ್ತಾ ಇರ್ಬೋದು. ಸೊ ರಿಯರಲ್ಲಿ ಕಂಫರ್ಟ್ ನೋಡಿದ್ರೆ ನಿಮಗೆ ಸೀಟ್ ಕಂಫರ್ಟ್ ತುಂಬ ಸಖತ್ತಾಗಿದೆ. ಸೇಮ್ ಏನು ಫ್ರಂಟಲ್ಲಿ ಥೈ ಸಪೋರ್ಟ್ ಕೊಟ್ಟಿದ್ರಲ್ಲ ಸೊ ಅದು ಕೂಡ ಇಲ್ಲೇ ಕ್ಯಾರಿ ಓವರ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ 2 ಪ್ಯಾಸೆಂಜರ್ಸ್ಗೆ ನಿಮ್ಗೆ ಥೈ ಸಪೋರ್ಟ್ ಆರಾಮಾಗಿ ಸಿಗುತ್ತೆ. ವಿತ್ ನಿಮ್ಗೆ ನೋಡ್ತಾ ಇರ್ಬೋದು ಫ್ರಂಟಲ್ಲಿ ನನ್ನ ಹೈಟ್ಗೆ ನೀವು ಸೀಟ್ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ನೀ ರೂಮ್ ಅಂತೂ ಸಫಿಷಿಯೆಂಟ್ ಎನಫು. ಹೆಡ್ ರೂಮು ಅಷ್ಟೇ ನಿಮ್ಗೆ ಡೀಸೆಂಟ್ ಎನಫ್ ಅಂತ ಹೇಳ್ಬೋದು. ವಿತ್ ನಿಮಗೆ 2 ಪ್ಯಾಸೆಂಜರ್ಸ್ಗೆ ನಿಮಗೆ ಅಡ್ಜಸ್ಟಬಲ್ ಆರ್ಮ್ರೆಸ್ಟ್ ಹೆಡ್ ರೆಸ್ಟ್ ಸಿಗುತ್ತೆ. ಸೊ ತುಂಬ ಯೂಸ್ಫುಲ್ ಅಂತ ಹೇಳ್ಬೋದು. ಹಾಗೆ ನಿಮಗೆ ಸೆಂಟ್ರಲ್ ಕನ್ಸೋಲಲ್ಲಿ ನೀವೇನೋ 2 ಪ್ಯಾಸೆಂಜರ್ಸ್ ಟ್ರಾವೆಲ್ ಮಾಡ್ತಾಯಿದ್ರೆ ಸೊ ಆರ್ಮ್ರೆಸ್ಟ್ ಸಿಗುತ್ತೆ. ವಿತ್ ಕಪ್ ಹೋಲ್ಡ್ರು ಕೂಡ ಇಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ರಿಯರಲ್ಲಿ ಬರೋದ್ರೆ AC ವೆಂಟ್ಸ್ ಕೂಡ ಸಿಗುತ್ತೆ ರಿಯರ್ ಪ್ಯಾಸೆಂಜರ್ಸ್ಗೆ. ಹಾಗೆ ಒಂದು ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ಸ್ ಕೂಡ ಸಿಗುತ್ತೆ. ಸೊ ರಿಯರ್ ಕಂಫರ್ಟ್ ಅಂತೂ ತುಂಬ ಸಖತ್ತಾಗಿದೆ ಅಂತ ಹೇಳ್ಬೋದು. ಹಾಗೆ ಕೋಟುಕ್ಕು ವಿತ್ ಗ್ರ್ಯಾಬ್ ಹ್ಯಾಂಡ್ಲು ಜೊತೆ ಕೋಟುಕ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ರಿಯರಲ್ಲಿ ನೀವು ಆರಾಮಾಗಿ ಕೂತ್ಕೊಂಡು ಟ್ರಾವೆಲ್ ಮಾಡೋಕ್ಕೆ ಒಂದು ಹ್ಯಾಚ್ ಪ್ಯಾಕಲ್ಲಿ ಈ ರೀತಿ ಕಂಫರ್ಟು ತುಂಬ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ವೀಕ್ಷಕರೇ, ಇಷ್ಟ ಆಗಿದ್ದು ಟಾಟಾ ಅಲ್ಟ್ರಾಸ್ನ ಫೇಸ್ ಲಿಫ್ಟ್ನ ವರ್ಷನ್ನ ರಿವ್ಯೂ. ಸೊ ಯಾರ್ಯಾರು ಗಾಡಿ ನೋಡ್ತಾ ಇದ್ದೀರಾ ಒಂದು ಹ್ಯಾಚ್ ಬ್ಯಾಕು ವಿತ್ ಡೀಸೆಲ್ ಬೇಕು ಅನ್ನೋರು, ಈ ನಿಮಗೆ ಪೆಟ್ರೋಲ್ ವೇರಿಯಂಟ್ ಬಂದು 8 lakhs ಸ್ಟಾರ್ಟ್ ಆಗುತ್ತೆ. ಡೀಸೆಲ್ಲು ನಿಮ್ಗೆ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಟಾಪ್ ಎಂಡ್ ಬಂದು ನಿಮಗೆ 11.5 lakhsವರೆಗೂ ಹೋಗುತ್ತೆ. ಸೊ ಆರಾಮಾಗಿ ನೀವು ಒಂದು ಒಳ್ಳೆ ಡೀಸೆಲ್ ಗಾಡಿನ ಬೈ ಮಾಡ್ಬೋದು. ಸೊ ವಿತ್ ನಿಮ್ಗೆ ಟರ್ಬೋ ಪೆಟ್ರೋಲ್ ಬೇಕು ಅಂದರೆ ಆಪ್ಷನ್ಸ್ ಬೇಕು ಅನ್ನೋರು ಅವ್ರಿಗೂ ಸಿಗುತ್ತೆ. ವಿತ್ CNG ಬೇಕು ಅನ್ನೋರಿಗೆ ಅವ್ರಿಗೂ ಕೂಡ ಆಪ್ಷನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇಷ್ಟ ಆಗಿತ್ತು ಈ ಗಾಡಿನ ರಿವ್ಯೂ. ಮತ್ತು ನಮ್ಮ ಬಿಟ್ಟು ನೆಕ್ಸ್ಟ್ ವೀಡಿಯೋ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.